ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಬಾರಮ್ಮ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಲಕ್ಷ್ಮಿಗೆ ಒಂದು ಫೋನ್ ಬರುತ್ತದೆ. ಫೋನ್ ರಿಸೀವ್ ಮಾಡಿದಾಗ, ಲಕ್ಷ್ಮಿ ನೀನು ಯಾವುದೇ ಕಾರಣಕ್ಕೂ ಟ್ರಿಪ್ಪಿಗೆ ಹೋಗಬೇಡ, ನಿನ್ನ ಜೀವಕ್ಕೆ ಅಪಾಯವಿದೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಆಗ ಲಕ್ಷ್ಮಿ ಇದ್ಯಾರು ಫೋನ್ ಮಾಡ್ತಾ ಇರೋದು, ನಾನು ಟ್ರಿಪ್ಪಿಗೆ ಹೋಗೋದ್ರಿಂದ ನನ್ನ ಜೀವಕ್ಕೆ ಅಪಾಯ ಆಗತ್ತಾ ಅಂತ ಯೋಚನೆ ಮಾಡುತ್ತಾ, ನಮ್ಮತ್ತೆ ಏನು ಬೇಕಾದರೂ ಮಾಡ್ಬೋದು, ನಮ್ಮತ್ತೆ ಇಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಹೋಗು ಹೋಗು ಅಂತ ಹೇಳಿ ಅನುಮಾನ ಬರುತ್ತಾ ಇದೆ, ಏನಾದರೂ ಮಾಡಬಹುದು, ಕೀರ್ತಿನ ಬೆಟ್ಟದಿಂದ ತಳ್ಳಿದ ಥರ ನನಗೆ ಏನಾದರೂ ಮಾಡಿದರೆ ಎನ್ನುವ ಯೋಚನೆ ಒಂದು ಕ್ಷಣ ಬರುತ್ತದೆ. ನಂತರದಲ್ಲಿ ಇಲ್ಲ, ಹೇಗಾದರೂ ಮಾಡಿ ಅತ್ತೆ ಬಾಯಿಂದನೇ ಸತ್ಯ ಹೇಳಿಸಬೇಕು, ಕೀರ್ತಿ ಮುಖಾಂತರನೇ ಹೇಳಿಸಬೇಕು ಅಂತ ತೀರ್ಮಾನ ಮಾಡಿ ರೆಡಿಯಾಗಿ ಹೋಗುತ್ತಾಳೆ. ಆಗ ಇದೇನು ಈ ರೀತಿ ರೆಡಿಯಾಗಿದೆಯಾ ಲಕ್ಷ್ಮಿ ಅಂತ ಹೇಳಿ ಕಾವೇರಿ ಕೇಳಿದ್ದಕ್ಕೆ, ಏನತ್ತೆ ನನ್ನೇ ಮರ್ತು ಬಿಟ್ರಾ, ನನಗೆ ವೈಶುಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಈ ರೀತಿ ಮೋಸ ಮಾಡಿದ್ದೀರಲ್ಲ ಅಂತ ಅಂದಿದ್ದಕ್ಕೆ ಏನು ಹೇಳ್ತಾ ಇದೆಯಾ ಲಕ್ಷ್ಮಿ, ನಾನು ಲಕ್ಷ್ಮಿ ಅಲ್ಲ ಕೀರ್ತಿ ಅಂದಿದ್ದಕ್ಕೆ ಕಾವೇರಿಗೆ ಶಾಕ್ ಆಗುತ್ತದೆ. ಹಾಗೆ ನಂಗೆ ಮದುವೆ ಮಾಡಿಸ್ತೀನಿ ಅಂದ್ಬಿಟ್ಟು ನಂಬಿಸಿ ನನ್ನ ಬೆಟ್ಟದ ಮೇಲಿಂದ ತಳ್ಳಿಬಿಟ್ಟಲ್ಲ, ನಿಜ ಹೇಳಿ ಅಂತ ಹೇಳಿ ಕೂಗಾಡಲು ಶುರು ಮಾಡಿದಾಗ ವೈಷ್ಣವ್, ಏನ್ರಿ ಮಹಾಲಕ್ಷ್ಮಿ ಅವರೇ ಏನಾಯಿತು, ಯಾಕೆ ವೈಶ್ ನೀನು ಈ ರೀತಿ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ನನ್ನನ್ನು ಪ್ರೀತಿಸಿ ನೀನು ಬೇರೆಯವ್ರ ಜೊತೆ ಇರ್ತೀಯ ಅಂತ ಹೇಳಿ ಕೂಗಾಡಲು ಶುರು ಮಾಡುತ್ತಾಳೆ. ಎಲ್ಲರಿಗೂ ಒಂದು ಕ್ಷಣ ಇಲ್ಲಿ ಏನು ನಡೀತಾ ಇದೆ ಅನ್ನುವ ಅನುಮಾನ ಆಗುತ್ತದೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಲಕ್ಷ್ಮಿ ತಲೆ ಸುತ್ತಿ ಬೀಳುತ್ತಾಳೆ. ಅವಳನ್ನು ರೂಮಲ್ಲಿ ಮಲಗಿಸುತ್ತಾರೆ. ನಂತರದಲ್ಲಿ ಫೋನ್ ಕಾಲ್ ಮತ್ತೆ ಬರುತ್ತದೆ ಲಕ್ಷ್ಮಿಗೆ. ಲಕ್ಷ್ಮಿ ನಿಮಗೆ ಸತ್ಯ ಬೇಕು ಅಂದರೆ ರೆಸಾರ್ಟ್ ಹತ್ತಿರ ಬನ್ನಿ ಅಂತ ಹೇಳಿ. ಲಕ್ಷ್ಮಿ ಹೇಗಾದರೂ ಮಾಡಿ ಆ ವಿಡಿಯೋ ಏನಾಯಿತು, ನಮ್ಮ ಅತ್ತೆನೇ ಡಿಲೀಟ್ ಮಾಡಿದ್ರಾ, ಕ್ಯಾಮ್ರಾ ಏನಾಯಿತು ತಿಳಿದುಕೊಳ್ಳಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ರೆಸ್ಟೋರೆಂಟ್ ಹತ್ತಿರ ಹೋಗುತ್ತಾರೆ. ಈ ಕಡೆ ಕಾವೇರಿ ಇಲ್ಲ ಏನಿತ್ತು ಆ ವಿಡಿಯೋದಲ್ಲಿ ಅಂತ ಯೋಚನೆ ಮಾಡುತ್ತಾರೆ. ಇದು ಸೋಮವಾರದ ಸಂಚಿಕೆ. ಚಾನಲ್ ಲೈಕ್ ಮಾಡಿ. ಸೋಮವಾರದ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಅಗತ್ಯ. ಧನ್ಯವಾದಗಳು.